ಯಾವಾಗ ನೈಋತ್ಯಕ್ಕೆ ಬಂದು ರೋಡ್ ಬಂದು ಹೊಡೆಯುತ್ತೆ ಆಗ ನಮಗೆ ಈ ಸೈಟು ಫೈಲ್ಯೂರ್ ಆಗೋಗ್ಬಿಡುತ್ತೆ, ತೊಗೊಬಾರ್ದು. ಒಂದಕ್ಕೆ ಅರ್ಧ ನೈಋತ್ಯಕ್ಕೆ ಹೊಡಿತಾ ಇದೆ, ಅರ್ಧ ಪಶ್ಚಿಮ ವಾಯು ಹೊಡಿತಾ ಇದೆ. ಈ ಸೈಟು ಸೂಪರ್ ಡೈಮಂಡ್, ಒಳ್ಳೆ ಹೆಸರು ಮಾಡ್ತಾರೆ ರಾಜಕಾರಣಿಗಳೆಲ್ಲ ಇಷ್ಟಪಡೋ ಅಂಥದ್ದು. ಪಶ್ಚಿಮ ವಾಯುವ್ಯದಲ್ಲಿ ಇರ್ತಕ್ಕಂಥ ರೋಡ್ ಕೂತಿರ್ತಕ್ಕಂಥ ಸೈಟು. ತುಂಬ ಜನ ಸೈಟ್ ತೊಗೊಂಡವ್ರೇನೋ ಇಲ್ಲಿ 4,000 ಇದೆ, 5,000 ಇದೆ, ನಮಗೆ 2,000 ಕೊಡ್ತಾ ಇದ್ದಾರೆ, 2,500 ಇದೇ ಲೇಔಟಲ್ಲೇ ಸೈಟ್ ಕೊಡ್ತಾ ಇದ್ದಾರೆ ಅಂತ ಮೋಸ ಹೋಗ್ತೀರಾ. ಯಾವ ರೀತಿ ಅಂದರೆ ನೋಡ್ರಿ, ಇದೇ ಲೇಔಟಲ್ಲೇ 4,000 5,000 ಇರೋರು 2,500 ಏನಕ್ಕೆ ಕೊಡ್ತಾರೆ ಅಂದರೆ ಹೈ ಟೆನ್ಷನ್ ವೈರ್ಗೆ ಹತ್ತಿರವಾಗಿರ್ತದೆ. ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ಜನ ನನಗೆ ಫೋನ್ ಮಾಡಿಬಿಟ್ಟು ತುಂಬ ಜನ ಜಾಸ್ತಿ ಕೇಳೋದೇನಪ್ಪ ಅಂದರೆ ಸೌತ್ ವೆಸ್ಟ್ ಕಾರ್ನರ್ ಸೈಟ್ ತೊಗೊಬೋದ ಅಂತ. ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾವ ರೋಡ್ ಫೇಸಿಂಗ್ ತೊಗೊಂಡ್ರೆ ಏನು ಲಾಭ, ಯಾವ ರೋಡ್ ಫೇಸಿಂಗ್ ತೊಗೊಂಡ್ರೆ ನಮ್ಗೆ ಯಾವ ರೀತಿ ನಷ್ಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡ್ರಿ, ಫಸ್ಟು ಸೈಟ್ ಸೆಲೆಕ್ಟ್ ಮಾಡುವಾಗ ಡಿಗ್ರಿನ ನೋಡಬೇಕು. ಒಬ್ಬರು ಜಾಗ ಹೆಂಗೆ ಸಿಗ್ತದೆ ಹಂಗೆ ಡಿಗ್ರಿನ ಟರ್ನ್ ಮಾಡಿಬಿಟ್ಟಿರ್ತಾರೆ. ನೋಡಿ, ನಾವು ಡಿಗ್ರಿ ನೋಡೋರು ಎಲ್ಲರೂ ಹಿಂಗೆ ಇಟ್ಕೊಂಡು ನೋಡ್ತಾ ಇರ್ತೀರ, ಈ ರೀತಿ ಎಲ್ಲ ಇಟ್ಕೊಂಡು ನೋಡೋದು. ನೋಡಿ, ಇದು ನಾರ್ತ್ ಈಸ್ಟ್ ಕಾರ್ನರು. ನೋಡಿ, ನಮಗಿಲ್ಲಿ 17 ಡಿಗ್ರಿ ಟಿಲ್ಟ್ ಇದೆ ಇದು. ಅದೇ ರೀತಿ ಇಲ್ಲಿಗೆ ಹಾಕಿದಾಗ ನಮಗೆ 17 18 ಇದನ್ನು ನಾವು ಫಾಲೋ ಆಗಬೇಕು. ನಾವೇನು ಮಾಡ್ತೀವಿ, ಕೈಯಲ್ಲಿ ಇಟ್ಕೊಂಡ್ರೆ ಒಂದು ನೂಲು ತಿರ್ಸಿದ್ರು ಚೇಂಜ್ ಆಗುತ್ತೆ, ಹಿಂಗೆ ತಿರ್ಸಿದ್ರು ಚೇಂಜ್ ಆಗಿಬಿಡುತ್ತೆ. ತುಂಬ ಜನ ಭಯಪಟ್ಬಿಡ್ತಾರೆ, ಸರ್ ನಂದು 40 ಡಿಗ್ರಿ ಟಿಲ್ಟ್ ಇದೆ ಅಂತ. ಆ ರೀತಿ ಅಲ್ಲ. ನೋಡಿರಿ, ನಮ್ಮ ಕಲ್ಲಿರುತ್ತಲ್ಲ ಅದು, ಅಥವಾ ಪಕ್ಕದಲ್ಲೇನಾದರೂ ಪಕ್ಕ ಸೈಟ್ ಅವ್ರು ಕಾಂಪೌಂಡೋ ಮನೇನೋ ಕಟ್ಟಿದರೆ ಅದಕ್ಕೆ ಹೋಗಿ ಟಚ್ ಮಾಡಬೇಕು. ಇಲ್ಲಾಂದರೆ ಈ ಥರ ಡ್ರೈನೇಜ್ ಬಂದು ಟಚ್ ಮಾಡಿದಾಗ ಎಷ್ಟು ಡಿಗ್ರಿ ಇದೆ ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ. ಇದಾದಮೇಲೆ ನಾವು ನೋಡಿರಿ, ಸೈಟ್ಗಳಲ್ಲಿ ಉತ್ತಾ ಇರುತ್ತೆ. ಇದು ನಾರ್ತ್ ಈಸ್ಟ್ ಕಾರ್ನರು. ಸಾಧ್ಯವಾದಷ್ಟು ಈಶಾನ್ಯದಲ್ಲಿ ಉತ್ತಾ ಇದ್ದರೆ ನಮಗೆ ನೀರಿದೆ ಅಂತ ಅರ್ಥ. ಇದು ಬಿಟ್ಟು ನಮ್ಗೆ ಎಲ್ಲೇ ಉತ್ತಾ ಬಂತು ಅಂದರೆ ಅಲ್ಲಿ ಭೂಮಿ ಡೌನ್ ಆಗುತ್ತೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಸೈಟ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮತ್ತು ತುಂಬ ಜನ ಕೇಳ್ತೀರಾ, ಸರ್ ನಮ್ಮದು ಇಷ್ಟು ಡಿಗ್ರಿ ಇದೆ ಇರ್ಬೋದಾ ಅಂತ. ನಾವು ಹೇಳೋದು ಇಷ್ಟೇ, 18 ಡಿಗ್ರಿ ತನಕ ಇರ್ಬೋದು. ಅದು ಆದಮೇಲೆ ನಮಗೆ ಕ್ರಾಸ್ ಆದರೆ ನಮಗೆ ವಾಸ್ತುಗೆ ಬರೋದಿಲ್ಲ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನಿಮ್ಮದು 18ಕ್ಕಿಂತ 21 ಇದೆಯೋ, ಕೆಲವ್ರದ್ದು 30 ಇರುತ್ತೆ, ಕೆಲವ್ರದ್ದು 40 ಇರುತ್ತೆ. ಮೊನ್ನೆ ಒಬ್ಬರು ಕೇಳ್ತಾಯಿದ್ರು, ಸರ್ ನನಗೆ ನೋಡಿರಿ ಇದು ನಾರ್ತ್ ಈಸ್ಟ್ ಕಾರ್ನರ್ ಇದೆಯಲ್ಲ, ಇದು ಬಂದು ಉತ್ತರ ಮಧ್ಯಭಾಗ ತೋರಿಸ್ತಾ ಇದೆ ಅಂತ. ಅವಾಗೆಲ್ಲ ನಮಗೆ ಆ ಸೈಟಲ್ಲಿ ಮನೆ ಕಟ್ಟೋದಕ್ಕೆ ತುಂಬ ಕಷ್ಟ ಆಗ್ತದೆ. ಮತ್ತು ನೀವು ಮನೆ ಕಟ್ಕೊಂಡು ಹೋದ್ರೂ ರಿಸಲ್ಟ್ಗಳು ಬರೋಲ್ಲ. ಹಾಗಾಗಿ ಗಮನದಲ್ಲಿ ಇಟ್ಕೊಂಡು ನೀವು ಸೈಟ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೇನಾದರೂ ಸೆಲೆಕ್ಟ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅಂದಾಗ ನನಗೆ ಫೋನ್ ಮಾಡಿದ್ರೆ ನಾನು ಬಂದು ಸೈಟ್ ನೋಡಿ, ಆ ಏರಿಯಾ ನೋಡಿ ತೊಗೊಬೋದ ಬೇಡ ಅಂತ ತಿಳಿಸ್ಕೊಡ್ತೀನಿ. ನೋಡ್ರಿ, ಇದೊಂದು ರಸ್ತೆ. ಈ ರೋಡ್ ಬಂದು ನಮಗೆ ಈ ಕಡೆ ಇರ್ತಕ್ಕಂಥ ಸೈಟ್ಗಳಿಗೆ, ಈ ಸೈಟ್ಗಳಿಗೆ ಪಶ್ಚಿಮದ ರೋಡ್ ಫೇಸಿಂಗ್ ಇರ್ತಕ್ಕಂಥ ರೋಡ್ ಇದು. ಅದೇ ರೀತಿ ಈ ಕಡೆ ನೋಡಿ, ಈ ಸೈಟಿಗೆಲ್ಲ ಬಂದು ಈಸ್ಟ್ ರೋಡ್ ಫೇಸಿಂಗ್ ಇರ್ತಕ್ಕಂಥ ಸೈಟು ಲೇಔಟ್ ಇದು. ಓಕೆನಾ? ಇದನ್ನು ನಾವು ಯಾವ ರೀತಿ ತೊಗೊಬೇಕು ಅಂದರೆ ನೋಡಿರಿ, ಇಲ್ಲಿ ಇನ್ನೊಂದು ಬಂದಿದೆ. ಇದು ಬಂದು ಈ ಸೈಟ್ ಅವ್ರಿಗೆ ಸೌತ್ ಆಯಿತು, ಅದೇ ಈ ಸೈಟ್ ಅವ್ರಿಗೆ ನಾರ್ತು. ನೋಡಿರಿ, ನಾರ್ತ್ ಈಸ್ಟ್ ಕಾರ್ನರ್ ಆಗಿರೋ ಸೈಟು ತುಂಬ ಚೆನ್ನಾಗಿದೆ. ಇದನ್ನು 500 ರೂಪಾಯಿ ಜಾಸ್ತಿ ಆದ್ರೂ ನಾರ್ತ್ ಈಸ್ಟ್ ಕಾರ್ನರಲ್ಲಿರೋ ಸೈಟು ಕಣ್ಣು ಮುಚ್ಕೊಂಡು ತೊಗೊಬೋದು. ಯಾಕೆ ಅಂದರೆ ವೆಸ್ಟು ಮತ್ತು ಸೌತಲ್ಲಿ ಸೈಟ್ ಇರುತ್ತೆ. ನಾರ್ತು ಮತ್ತು ಈಸ್ಟಲ್ಲಿ ನಮಗೆ ರೋಡ್ ಇದ್ದಾಗ ನಾವು ಖಾಲಿ ಜಾಗ ಬಿಡೋದು ಬೇಕಾಗಿಲ್ಲ. ಇದೊಂದೇ ಒಂದು ಪಾಸಿಟಿವ್ಗೋಸ್ಕರ ತುಂಬ ಜನ ಇಷ್ಟಪಡೋದೇನು ನಾರ್ತು ಈಸ್ಟು ಕಾರ್ನರ್ ಇರತಕ್ಕಂಥ ಸೈಟು. ಇದಾದಮೇಲೆ ಈಗ ಈ ಕಡೆ ಇರೋ ಸೈಟ್ಗಳಿಗೆಲ್ಲ ಇದು ಈಸ್ಟ್ ರೋಡ್ ಫೇಸಿಂಗ್ ಆದರೆ, ಈ ಕಡೆ ಇರೋ ಸೈಟ್ಗಳಿಗೆಲ್ಲ ನಮಗೆ ವೆಸ್ಟ್ ರೋಡ್ ಫೇಸಿಂಗ್ ಆಗ್ತದೆ. ಇಲ್ಲಿ ಇನ್ನೊಂದು ಸಮಸ್ಯೆ ಏನಪ್ಪ ಅಂದರೆ ನೋಡಿರಿ, ಇಲ್ಲಿ ಇನ್ನೊಂದು ಆಪೋಸಿಟ್ ರೋಡ್ ಬಂದು ಹೊಡಿತಾ ಇದೆ. ನೋಡಿ, ಈ ರೋಡ್ ಬಂದು ಈ ಈಸ್ಟ್ ಇರ್ತಕ್ಕಂಥ ರೋಡಿಗೆ ಜಾಯ್ನ್ ಆಯಿತು. ಸೊ ಈಗ ಏನಾಯಿತು ನೋಡಿ, ಇದು ಸೈಟ್ ನಂಬರ್ 20 ಇಲ್ಲಿದೆ. ನೋಡಿ, ಈ ಸೈಟ್ ನಂಬರ್ 20ಕ್ಕೆ ಇದು ವೆಸ್ಟ್ ರೋಡ್ ಫೇಸಿಂಗ್ ಇದೆಯಲ್ಲ, ಈ ಸೈಟ್ ನಂಬರ್ 20 ನಮಗೆ ಸ್ಟಾರ್ಟ್ ಆಗೋದು ನೋಡಿ ಈ ಕಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈ ಕಲ್ಲಿಂದ ಸ್ಟಾರ್ಟ್ ಆಗಿ ನಮಗೆ ಈ ಕಲ್ಲಿ ತನಕ ಇದು ಸೈಟ್ ನಮಗಿದೆ. ಈಗ ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ, ಫಸ್ಟು ವೆಸ್ಟ್ ರೋಡ್ ಫೇಸಿಂಗ್ ಇದೆ ಅಂತ ಹೇಳೋದು ಒಂದು. ಎರಡನೇದು ನೋಡಿ, ಇದ್ರ ಆಪೋಸಿಟ್ ಈ ರಸ್ತೆ ಇದೆಯಲ್ಲ, ರೋಡ್ ಇದು ಬಂದು ನಮಗೆ ಈ ಸೈಟ್ಗೆ ನೈಋತ್ಯಕ್ಕೆ ಹೊಡಿತಾ ಇದೆ. ಯಾವಾಗ ನೈಋತ್ಯಕ್ಕೆ ಬಂದು ರೋಡ್ ಬಂದು ಹೊಡೆಯುತ್ತೆ ಆಗ ನಮಗೆ ಈ ಸೈಟು ಫೈಲ್ಯೂರ್ ಆಗೋಗ್ಬಿಡುತ್ತೆ, ತೊಗೊಬಾರ್ದು. ನೈಋತ್ಯ ಕುತ್ತು ಬಂದರೆ ನಮಗೆ ಮನೆ ಯಜಮಾನ್ರನ್ನ, ಮನೆ ಗಂಡು ಮಕ್ಕಳನ್ನ ತೋರಿಸುತ್ತೆ. ಹಾಗಾಗಿ ಈ ರೋಡ್ ಬಂದು ಹೊಡಿತಿದ್ದಂಗೆ ಇದನ್ನು ಯಾರು ತುಂಬ ಜನ ಪರ್ಚೇಸ್ ಮಾಡಲ್ಲ. ಗೊತ್ತಿಲ್ಲದಿದ್ದವರು ಪಾಪ ಅವ್ರ ಅನುಭವಕ್ಕೋಸ್ಕರ ತೊಗೊಂಡು ಕಟ್ಟಿ ಆಮೇಲೆ ಲಾಸ್ ಆಗ್ತದೆ. ಅದೇ ತೊಗೊಳ್ಳೆ ನೋಡಿ, ಇದು 19 ಸೈಟು. ನೋಡಿ, ಇಲ್ಲಿ ಕಾಣ್ತಾ ಇದೆ, ಇದು 19. ಈ ಸೈಟ್ ಮೆಜರ್ಮೆಂಟು ನೋಡಿರಿ, ಆ ವೈಟ್ ಕಲ್ಲಿದೆಯಲ್ಲ, ಆ ವೈಟ್ ಕಲ್ಲಿಂದ ಈ 19ನೇ ಸೈಟ್ ಇಲ್ಲಿ ತನಕ ಹೊಡಿತಾ ಇದೆ.
ಸೊ ಇದು ಈ ಸೈಟಿನ ಪಶ್ಚಿಮದ ರೋಡ್ ಫೇಸಿಂಗ್ ಆದರೆ ನೋಡಿ, ಇದೇ ರೋಡು ಒಂದಕ್ಕೆ ಅರ್ಧ ನೈಋತ್ಯ ಹೊಡಿತಾ ಇದೆ, ಅರ್ಧ ಪಶ್ಚಿಮ ವಾಯು ಹೊಡಿತಾ ಇದೆ. ಈ ಸೈಟು ಸೂಪರ್ ಡೈಮಂಡು, ಒಳ್ಳೆ ಹೆಸರು ಮಾಡ್ತಾರೆ, ರಾಜಕಾರಣಿಗಳೆಲ್ಲ ಇಷ್ಟಪಡೋ ಅಂಥದ್ದು ಪಶ್ಚಿಮ ವಾಯುವ್ಯದಲ್ಲಿರ್ತಕ್ಕಂಥ ರೋಡ್ ಕೂತಿರ್ತಕ್ಕಂಥ ಸೈಟು. ಇಷ್ಟೇ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಒಂದು ದೊಡ್ಡ ರೋಡ್ ಬಂದು 2 ಸೈಟ್ಗೂ ಮಿಡ್ಲಲ್ಲಿ ಹೊಡಿತಾ ಇದೆ. ಮಿಡ್ಲ್ ಅಂದರೆ ಆ ಕಡೆಗರ್ಧ ಈ ಕಡೆಗರ್ಧ, ಒಂದು ಸೈಟ್ಗೆ ಪಶ್ಚಿಮ ನೈಋತ್ಯ ಹೊಡಿತಾ ಇದೆ, ಹೊಡಿಬಾರ್ದು. ಅದೇ ಇನ್ನು ಅರ್ಧ ರೋಡ್ ಬಂದು ಪಕ್ಕದ ಸೈಟ್ 19ನೇ ಸೈಟ್ಗೆ ನಮಗೆ ಪಶ್ಚಿಮ ವಾಯು ಹೊಡಿತಾ ಇದೆ. ಇದು ತುಂಬ ಒಳ್ಳೆಯದು, ಅರ್ಥ ಮಾಡ್ಕೊಳ್ಳಿ. ಒಂದು ಸೈಟ್ಗೆ ನಮಗೆ 8 ಮೂಲೆ ಬರ್ತದೆ. ಒಂದು ಉತ್ತರ ಈಶಾನ್ಯ, ಪೂರ್ವ ಈಶಾನ್ಯ. ಉತ್ತರ ಈಶಾನ್ಯ ಕೊಡಿದ್ರೆ ತಲತಲಾಂತರಗಂಟ ಶ್ರೀಮಂತರಾಗಿರ್ತಾರೆ, ಪೂರ್ವ ಈಶಾನ್ಯ ಕೊಡಿದ್ರೆ ಒಳ್ಳೆ ಹೆಸರು ಮಾಡ್ತಾರೆ. ಪೂರ್ವ ಆಗ್ನೇಯ ಕೊಡಿದ್ರೆ ಗಂಡ ಹೆಂಡತಿ ಜೊತೆಲಿರೋಕ್ಕಾಗಲ್ಲ, ಯಾವಾಗೂ ಗಲಾಟೆ ಆಗ್ತಾ ಇರ್ತದೆ. ಇದಾದಮೇಲೆ ದಕ್ಷಿಣ ಆಗ್ನೇಯ ಬಂದು ಫೈನಾನ್ಸ್ ತುಂಬ ಸಪೋರ್ಟ್ ಮಾಡುತ್ತೆ. ಆ ಮನೇಲಿ ಇರ್ತಕ್ಕಂಥ ಹೆಣ್ಮಕ್ಳು ಒಳ್ಳೆ ಎತ್ತರವಾದ ಸ್ಥಾನಕ್ಕೆ ಹೋಗ್ತಾರೆ, ಒಳ್ಳೆ ಕೆಲಸ ಸಿಗ್ತದೆ, ಹೈಯರ್ ಆಫೀಸರ್ ಆಗ್ತಾರೆ. ಅದೇ ದಕ್ಷಿಣ ಆಗ್ನೇಯ ರೋಡ್ ಕೂತು ಬಂದರೆ ನಮಗೆ ಹೆಣ್ಣು ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಆಗ್ತದೆ. ನಮಗೆ ಗೊತ್ತೇ ಇರಲ್ಲ, ಕೊನೆ 3ನೇ ಸ್ಟೇಜ್ ಇದ್ದಾಗ ಆರೋಗ್ಯ ಸಮಸ್ಯೆ ನಮಗೆ ಗಮನಕ್ಕೆ ಬರ್ತದೆ. ಮತ್ತು ಪಶ್ಚಿಮ ನೈಋತ್ಯ ಮನೆ ಯಜಮಾನನ ತೋರಿಸುತ್ತೆ, ಅವರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಪಶ್ಚಿಮ ವಾಯುವ್ಯ ಒಳ್ಳೆ ಹೆಸರು ಮಾಡ್ತಾರೆ, ಗಂಡು ಮಕ್ಕಳಿಗೆ 7 ಮಾಡಿಸಿದಂಥ ರಸ್ತೆ ನಮಗೆ ಟೋಟಲ್ 8 ಮೂಲೆ. ಮತ್ತು ಉತ್ತರ ವಾಯುವ್ಯ ಬಂದರೂ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗ್ತದೆ, ಬಡ್ಡಿ ಕಟ್ಟೋದಾಗ್ತದೆ, ಕೋರ್ಟು ಕಚೇರಿ, ಲವ್ ಮ್ಯಾರೇಜ್ ಆಗ್ತದೆ. ಹಾಗಾಗಿ ನೋಡಿ, ನಾನು ಅದಕ್ಕೊಂದು ಪುಟ್ಟ ಉದಾಹರಣೆ ಕೊಡ್ತೀನಿ. ಈಗ ನಮಗೆ ಯಾರಾದರೂ ಬೆನ್ನು ತಟ್ಟಿದ್ರೆ ಗುಡ್ ಅಂತ, ಅದೇ ಎದೆ ಮೇಲೆ ಹೊಡೆದ್ರೆ ಹೋಗಲಿ ಅಂತ. ಎಲ್ಲಿ ಬಂದು ರೋಡ್ ಹೊಡಿತಾ ಇದೆ, ಎದೆ ಮೇಲೆ ಹೊಡೆದ್ರೆ ಬೇರೆ, ಬೆನ್ನ ಮೇಲೆ ಹೊಡೆದ್ರೆ ಬೇರೆ. ಹಾಗಾಗಿ ನಮ್ಮ ಸೈಟ್ಗೆ ಎಲ್ಲಿ ಬಂದು ರೋಡ್ ಎದುರು ಹೊಡಿತಾ ಇದೆ ಅನ್ನೋದ್ರ ಮೇಲೆ ಇದು ಡಿಸೈಡ್ ಆಗ್ತದೆ. ನೋಡಿ, ನಮಗೆ ಈ ರೋಡು, ಈ ಸೈಟ್ಗಳಿಗೆ ಪೂರ್ವದ ರಸ್ತೆ, ಪೂರ್ವದ ರೋಡು. ಅದೇ ಈ ಕಡೆ ಇರೋಂಥ ಸೈಟ್ಗಳಿಗೆ ಪಶ್ಚಿಮದ ರೋಡ್ ಆಗುತ್ತೆ. ನಾವೇನು ಹೇಳ್ತೀರಪ್ಪ ಅಂದರೆ, ಪೂರ್ವದ ರೋಡ್ ಫೇಸಿಂಗ್ ಇದ್ರೂ ಕಾರ್ನರ್ ಸೈಟ್, ಕೊನೆ ಸೈಟ್ ತೊಗೊಬೇಡಿ ಅಂತ. ಕಾರ್ನರ್ ಅಂದರೆ ಇಲ್ಲಿಗೆ ಲೇಔಟ್ ಎಂಡು. ಏನಕ್ಕೆ ಅಂದರೆ ಅವರು ಆಚೆ ಬಂದರೆ ಈಶಾನ್ಯ ನಡಿಗೆ ಹೋಗೋದಕ್ಕೆ ಆಗೋದಿಲ್ಲ. ಪೂರ್ವದ ರೋಡ್ ಆದ್ರೂ ಅಷ್ಟೇ, ನಾವು ಯಾವುದೇ ಕಾರಣಕ್ಕೂ ಕೊನೆ ಸೈಟ್ಗಳನ್ನ ತೊಗೊಬಾರ್ದು. ಅದಾದಮೇಲೆ ಇನ್ನೊಂದು ಏನಪ್ಪ ಅಂದರೆ, ಇದು ವಾಸ್ತು ಅಲ್ಲ, ಅನುಭವ. ಕೆಲವರು, ಎಲ್ಲರೂ ಅಲ್ಲ, ಕೆಲವ್ರು ಏನು ಮಾಡ್ತಾರೆ, ಆ ಕಡೆ ಖಾಲಿ ಜಾಗ ಇದ್ದರೆ, ಗೌರ್ಮೆಂಟ್ ಜಾಗ ಇದ್ದರೆ ಒತ್ತಿಸ್ಬಿಡ್ತಾರೆ. ಅವ್ರು ಯಾವಾಗೋ ನೋಡ್ಗೋಣ ಅಷ್ಟೊತ್ತು ನೀವು ಮನೆ ಕಟ್ಟಿರ್ತೀರ, ಆವಾಗ ಬಂದು ಡೆಮಾಲಿಷ್ ಮಾಡ್ತಾರೆ. ಇದು ಒಂದಾದರೆ ನೆಕ್ಸ್ಟ್ ಬಂದು ಅಲ್ಲಿ ಅವ್ರು ಹೇಳ್ತಾರೆ, ಇದು ರೋಡ್ ಹಂಗೆ ಕಂಟಿನ್ಯೂ ಮಾಡ್ತೀರಿ, ನಾವೇ ಲೇಔಟ್ ಮಾಡ್ತೀರಿ, ಡೆವಲಪ್ಮೆಂಟ್ ಮಾಡ್ತೀರಿ ಅಂತ. ಅದೆಲ್ಲ ಅವರು ಸೈಟ್ನ ಸೇಲ್ ಮಾಡೋದಕ್ಕೆ ಆಡೋ ಅಂಥ ಮಾತುಗಳಷ್ಟೇ. ನಮಗೇನು ಇವಾಗ ಇದು ಈಸ್ಟ್ ರೋಡ್ ಫೇಸಿಂಗ್ ಆದಾಗ ಅಲ್ಲಿ ಯಾರೋ ಇನ್ನೊಬ್ರು ಏನೋ ಮಾಡಿದ್ರು, ಆ ಕಾರ್ನರ್ ಇರೋ ಸೈಟ್ಗೆ ಉತ್ತರ ವಾಯುವ್ಯದಲ್ಲಿ ರೋಡ್ ಇಟ್ಟು ಬಂತು ಅಂದರೆ ಅಲ್ಲಿಗೆ ನಾವು 100% ಮನೆ ವಾಸ್ತು ಕಟ್ಟಿದ್ರೂ ಫೈಲೂರ್ ಆಗಿಬಿಡುತ್ತೆ. ಕೊನೆ ಸೈಟ್ಗಳು ಯಾವುದೇ ಕಾರಣಕ್ಕೂ ತೊಗೊಬಾರ್ದು. ನೋಡಿ, ಈ ಸೈಟ್ ಬಂದು ಸೌತ್ ವೆಸ್ಟ್ ಕಾರ್ನರ್ ಇರ್ತಕ್ಕಂಥ ಸೈಟು. ನಮಗೆ ನೋಡಿ, ಈ ಸೈಟ್ಗೆ ಸೌತ್ ದೊಡ್ಡ ರೋಡ್ ಬಂತು, 60 ಫೀಟೋ 80 ಫೀಟೋ ರೋಡ್ ಬರುತ್ತಲ್ವ, ಅದೇ ರೀತಿ ವೆಸ್ಟಲ್ಲೂ ನಮಗೆ ರೋಡ್ ಬರುತ್ತೆ. ಆವಾಗ ನಮಗೇನಾಗುತ್ತೆ, ನಮ್ಮ ಮನೆ ಕಟ್ಕೊಂಡಾಗ ನಮ್ಮ ಮನೆಗೆ ವೆಸ್ಟಿಂದ ಗಾಳಿ ಬೆಳಕು ಜಾಸ್ತಿ ಬರುತ್ತೆ, ಸೌತಿಂದನೂ ಜಾಸ್ತಿ ಬರುತ್ತೆ. ಆವಾಗ ನಾವೇನು ಮಾಡಬೇಕು, ಸೌತ್ ರೋಡ್ ಇದ್ದಾಗ ನಾವು ನಾರ್ತಲ್ಲಿ 6 ಅಡಿ 4 ಅಡಿ ಆ ಥರ ಬಿಟ್ಕೊಬೇಕು. ಮತ್ತು ವೆಸ್ಟಲ್ಲೂ ರೋಡ್ ಇದ್ದಾಗ ಈಸ್ಟಲ್ಲೂ ಬಿಟ್ಕೊಬೇಕು. ಎರಡೂ ಕಡೆ ರೋಡ್ ನಾವು ಖಾಲಿ ಜಾಗನ ಬಿಟ್ಕೊಂಡ್ರೆ, ಅಂದರೆ ಮನೆ ಕಟ್ಟಿದ್ರೆ ಖಾಲಿ ಜಾಗ ಬಿಟ್ಟು ಮನೆ ಕಟ್ಟಬೇಕು. ಆವಾಗ ನಮಗೇನಾಗುತ್ತೆ, ಮನೆ ಚಿಕ್ಕದಾಗುತ್ತೆ, ನಾವು ತೊಗೊಂಡಿರೋ ಅಂಥ ಬಜೆಟ್ಗೆ ವರ್ಕೌಟ್ ಆಗೋಲ್ಲ. ಇದೇ ಕಾರಣಕ್ಕೋಸ್ಕರನೇ ನಾವು ಸೌತ್ ವೆಸ್ಟ್ ಕಾರ್ನರ್ ಇರ್ತಕ್ಕಂಥ ಸೈಟ್ಗಳನ್ನ ಅವಾಯ್ಡ್ ಮಾಡಿ ಅಂತ ಹೇಳೋದು. ಈಗ ತುಂಬ ಜನ ನೀವು ಸೌತ್ ವೆಸ್ಟ್ ಕಾರ್ನರಲ್ಲಿ ಮನೆ ಕಟ್ಬಿಟ್ಟು ಆ ಕಷ್ಟನ ಅನುಭವಿಸ್ತಾ ಇರ್ತೀರ. ದಯವಿಟ್ಟು ನಿಮ್ಮ ಕಷ್ಟಗಳನ್ನ ಶೇರ್ ಮಾಡಿ, ಕಮೆಂಟ್ಸಲ್ಲಿ ತಿಳಿಸಿ. ಏನಕ್ಕೆ ಅಂದರೆ, ಬೇರೆಯವ್ರು ತೊಗೊಳೋರಿಗೆ ಅದು ತುಂಬ ಹೆಲ್ಪ್ ಆಗುತ್ತೆ. ನಾವು ಪಟ್ಟಿದ್ದ ಕಷ್ಟನ ನಮ್ಮ ಜನಗಳು ಪಡೋದು ಬೇಡ. ಅದು ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ನಮ್ಮ ಫ್ರೆಂಡ್ಸು, ರಿಲೇಟಿವ್ ಯಾರಾದರೂ ಅಷ್ಟೇ. ಸೌತ್ ವೆಸ್ಟ್ ಕಾರ್ನರಲ್ಲಿ ಯಾರ್ಯಾರು ಮನೆ ಕಟ್ಟಿ ನಿಮ್ಮ ಅನುಭವಗಳನ್ನ ಕಮೆಂಟ್ಸಲ್ಲಿ ತಿಳಿಸಿದ್ರೆ ಈ ಸೆಲೆಕ್ಟ್ ಮಾಡ್ತಕ್ಕಂಥ ಜನಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ನಾವು ಸೈಟನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಇದು ಪೂರ್ವ, ಇದು ಪಶ್ಚಿಮ. ನೋಡಿ, ಪಶ್ಚಿಮದಲ್ಲಿ ಬೆಟ್ಟ ಇದೆ, ನೋಡಿ ಬೆಟ್ಟ ಕಾಣ್ತಾ ಇದೆಯಾ, ಈ ಥರ ಇರಬೇಕು. ಅಂದರೆ ನಮಗೆ ಪಶ್ಚಿಮ ಬೆಟ್ಟ, ಅದೇ ರೀತಿ ಇದು ನೋಡಿ ನಮಗೆ ದಕ್ಷಿಣ ಭೂಮಿ ಹೈಟ್ ಇದೆ, ದಕ್ಷಿಣಕ್ಕೆ ಭೂಮಿ ಎತ್ತರ ಇದೆ. ಈ ಥರ ಇದ್ದಾಗ ನಮಗೆ ಎನರ್ಜಿ ಜಾಸ್ತಿ ಸಿಗುತ್ತೆ. ಅದೇ ರೀತಿ ನೋಡಿರಿ, ಪೂರ್ವಕ್ಕೆ ಹೋಗ್ತಾ ಭೂಮಿ ಡೌನ್ ಇರಬೇಕು. ಈ ಥರ ಇರ್ತಕ್ಕಂಥದ್ದು ನೋಡಿ, ಮತ್ತೆ ಉತ್ತರಕ್ಕೂ ಡೌನ್ ಇದೆ. ಈ ಥರ ಇರ್ತಕ್ಕಂಥ ಲೇಔಟ್ಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಬೇಕು. ನೋಡಿ, ಈ ಸೈಟ್ಗೆ ಇದು ನಾರ್ತ್ ರೋಡು, ಇದು ಈಸ್ಟ್ ರೋಡು, ಇದು ಡೈಮಂಡ್ ಇದ್ದಂಗೆ ಇರುತ್ತೆ ಸೈಟು. ಈ ಥರ ಇರೋ ಸೈಟ್ಗಳನ್ನ ತೊಗೊಬೇಕು. ಇದಾದಮೇಲೆ ನೋಡಿ, ಈ ಸೈಟ್ ಬಂದು ನಮಗೆ ನಾರ್ತು ಮತ್ತು ವೆಸ್ಟ್ ಬರ್ತದೆ. ಇದು ಪರವಾಗಿಲ್ಲ. ಅದೇ ರೀತಿ ಈ ಸೈಟು ಸೌತ್ ವೆಸ್ಟ್ ಕಾರ್ನರ್ ಇರ್ತಕ್ಕಂಥ ಸೈಟು. ಈ ಥರ ಸೈಟ್ಗಳನ್ನ ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡಬೇಕು ನಮ್ಗೆ. ಯಾಕೆ ಅಂದರೆ ಪಶ್ಚಿಮ ಮತ್ತು
ದಕ್ಷಿಣದಲ್ಲಿ ಯಾವುದೇ ಕಾರಣಕ್ಕೂ ಮನೆಗಳು ಬರಲ್ಲ, ರೋಡೇ ಇರುತ್ತೆ. ಆವಾಗ ನಮಗೆ ಅಲ್ಲಿ ವೆಯ್ಟ್ ಕಡಿಮೆ ಆದಾಗುತ್ತೆ. ನಾರ್ತಲ್ಲಿ ಮತ್ತು ಈಸ್ಟಲ್ಲಿ ಸೈಟ್ಗಳಿರ್ತವೆ, ಅಲ್ಲಿ ಮನೆ ಕಟ್ಟಿದಾಗ ನಮಗೆ ನಾರ್ತ್ ಈಸ್ಟ್ ಭಾರ ಬಿದ್ದಾಗುತ್ತೆ. ಇದಾದಮೇಲೆ ಈ ಕಡೆಗೆ ಬಂದರೆ ನಮಗೆ ಈಸ್ಟು ಮತ್ತು ಸೌತ್ ರೋಡ್ ಫೇಸಿಂಗ್, ಇದು ಪರವಾಗಿಲ್ಲ. ಈ ರೀತಿ ನಿಮ್ಮ ಸೈಟ್ಗಳನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಇದು ನಾರ್ತ್ ರೋಡ್ ಫೇಸಿಂಗ್ ಇರ್ತಕ್ಕಂಥ ಸೈಟು. ಇದು ತುಂಬ ಒಳ್ಳೆಯದು. ನಮಗೆ ನಾರ್ತ್ ಫೇಸಿಂಗ್ ಇದ್ದಾಗ ನಾವು ಮೆಟ್ಲನ್ನ ಅಗ್ನಿ ಮೂಲೆಯಲ್ಲಿ ಕೊಟ್ಕೊಬೇಕು. ಅಗ್ನಿ ಮೂಲೆಯಲ್ಲಿ ಕೊಟ್ಟಾಗ ನಮಗೆ ಮ್ಯಾಕ್ಸಿಮಮ್ ವಾಸ್ತು ಪ್ರಕಾರ ನಾವು ಮನೆ ಕಟ್ಕೊಳ್ಳೋಕ್ಕೆ ಇದು ಸಪೋರ್ಟ್ ಮಾಡುತ್ತೆ. ನಾವು ವಾಯುವ್ಯದಲ್ಲಿ ಕಟ್ಕೊಂಡಾಗ ಅದು ನಮಗೆ ಎನರ್ಜಿ ಕಡಿಮೆ ಮಾರುತ್ತೆ. ನೀವು ಕೆಲವ್ರು ಹೇಳ್ತಾರೆ ಹೆಸರಿಗೊಂದು ಬಾಗಿಲು ಅಂತ. ಹೆಸರಿಗೊಂದು ಬಾಗಿಲಲ್ಲ, ನಮಗೆ ರೋಡ್ ಯಾವ ಫೇಸಿಂಗ್ ಬರುತ್ತೆ ಅದರ ಮೇಲೆ ಮೆಟ್ಲು ಫಿಕ್ಸ್ ಆಗುತ್ತೆ. ಮೆಟ್ಲಾದಮೇಲೆ ನಮಗೆ ಮೇನ್ ಡೋರ್ ಎಲ್ಲಿ ಬರಬೇಕು ಅಂತ ಫಿಕ್ಸ್ ಆಗುತ್ತೆ. ಒಬ್ಬ ಹೆಸರಿಗೊಂದೊಂದು ಕೊಡ್ತಾ ಹೋದರೆ ನಾವು ಮನೆ ಕಟ್ಟೋದಕ್ಕೆ ಆಗಲ್ಲ. ಇದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನೋಡ್ರಿ, ಇದು ಈಸ್ಟು, ಇದು ವೆಸ್ಟು. ನಾನು ಆಗಲೇ ಹೇಳಿದಾಗೆ ಇದು ಒಂದೇ ಲೇಔಟೇ. ಇಲ್ಲಿಂದ ಆಚೆಗೆ ಈಸ್ಟ್ ಹೈಟ್ ಆಗ್ತಾ ಹೋಗ್ತದೆ. ನೋಡ್ರಿ, ಇಲ್ಲಿಂದ ಆಚೆಗೆ ಈ ಸೈಟ್ಗಳು ನಮ್ಗೆ ಆಗೋದಿಲ್ಲ. ನೋಡ್ರಿ, ಇದು ರಾಜಕಾಲುವೆ ಇದೆ. ನೋಡಿ, ಈ ರಾಜಕಾಲುವೆ ಈ ಕಡೆ ಇರೋರಿಗೆ ನಮಗಿದು ಪೂರ್ವಕ್ಕೆ ಬರುತ್ತೆ. ಪೂರ್ವಕ್ಕೆ ರೋಡು, ಭೂಮಿ ಹಿಂಗೆ ಸ್ಲೋಪ್ ಇದೆ. ಇಲ್ಲಿ ಬಂದಮೇಲೆ ಇದು ರಾಜಕಾಲುವೆ ಆದಮೇಲೆ ಈ ಕಡೆ ಇರ್ತಕ್ಕಂಥ ಸೈಟ್ಗಳಿಗೆ ಪಶ್ಚಿಮದಲ್ಲಿ ನೀರು ಬರುತ್ತೆ. ಪಶ್ಚಿಮದಲ್ಲಿ ಭೂಮಿ ಡೌನ್ ಆಗುತ್ತೆ. ಈ ಕಡೆಯಿಂದ ಅಂದರೆ ಪಶ್ಚಿಮದಲ್ಲಿ ರಾಜಕಾಲುವೆ ಬಂದಾಗ ಈ ಸೈಟ್ಗಳು ನಮ್ಗೆ ಆಗೋದಿಲ್ಲ. ಅದೇ ರೀತಿ ನಮಗೆ ಈ ರಾಜಕಾಲುವೆಯಿಂದ ನಮಗೆ ಈ ಕಡೆ ಸೈಟ್ ಬಂತು ಅಂದಾಗ ನಮಗೆ ಇದು ಪೂರ್ವಕ್ಕೆ ಬರುತ್ತೆ. ಪೂರ್ವಕ್ಕೆ ನಮಗೆ ರಾಜಕಾಲುವೆ ಬಂದಾಗ ಅದು ನದಿ ಅಂತ ಲೆಕ್ಕ ತೊಗೊತೀರಿ. ಸೊ ಈ ಕಡೆ ಇರ್ತಕ್ಕಂಥ ಸೈಟ್ಗಳಿಗೆ ಪೂರ್ವದಲ್ಲಿ ನದಿ ಬಂತು, ಈ ಕಡೆ ಇರ್ತಕ್ಕಂಥ ಸೈಟ್ಗಳಿಗೆ ಇದು ಪಶ್ಚಿಮದಲ್ಲಿ ಡೌನ್ ಆಗಬಾರ್ದು, ನೀರು ಹರಿಬಾರ್ದು ಅನ್ನೋದೇ ಕಾನ್ಸೆಪ್ಟು. ತುಂಬ ಜನ ಸೈಟ್ ತೊಗೊಂಡವ್ರೇನೋ ಇಲ್ಲಿ 4,000 ಇದೆ, 5,000 ಇದೆ, ನಮಗೆ 2,000 ಕೊಡ್ತಾಯಿದ್ದಾರೆ, 2,500 ಇದೇ ಲೇಔಟಲ್ಲೇ ಸೈಟ್ ಕೊಡ್ತಾಯಿದ್ದಾರೆ ಅಂತ ಮೋಸ ಹೋಗ್ತೀರಾ. ಯಾವ ರೀತಿ ಅಂದರೆ, ನೋಡಿರಿ, ಇದೇ ಲೇಔಟಲ್ಲೇ 4,000 5,000 ಇರೋರು 2,500 ಏನಕ್ಕೆ ಕೊಡ್ತಾರೆ ಅಂದರೆ ಹೈ ಟೆನ್ಷನ್ ವೈರ್ಗೆ ಹತ್ತಿರವಾಗಿರ್ತದೆ. ಹೈ ಟೆನ್ಷನ್ ಎಲ್ಲೋಗಿರುತ್ತೆ ಅಲ್ಲಿ ನೆಗೆಟಿವ್ ಇರುತ್ತೆ. ಹಾಗಾಗಿ ಹೈ ಟೆನ್ಷನ್ ಕೆಳಗಡೆ ನಿಯರ್ ಹತ್ತಿರದಲ್ಲಿ ನಮಗೆ ಸೈಟ್ಗಳು ತೊಗೊಬಾರ್ದು. ಇದು ಯಾವಾಗೂ ನೆಗೆಟಿವ್ ಒಂದು ಸೌಂಡ್ ಮಾಡ್ತಾ ಇರ್ತದೆ, ಅದು ನೆಗೆಟಿವ್ನ ಕ್ರಿಯೇಟ್ ಮಾಡ್ತಾ ಇರ್ತದೆ. ಅದಕ್ಕೋಸ್ಕರನೇ ಈ ಹೈ ಟೆನ್ಷನ್ ವೈರ್ಗೆ ಹತ್ತಿರವಾಗಿರ್ತಕ್ಕಂಥ ಸೈಟ್ಗಳನ್ನ ಅವರು ಕಡಿಮೆ ರೇಟ್ಗೆ ಕೊಡೋದು. ಇದಾದಮೇಲೆ ನಮಗೆ ಲೇಔಟ್ಗೆ ಎಲ್ಲಿಂದ ಎಂಟ್ರಿ ಆದ್ರಿ ಅದು ಇಂಪಾರ್ಟೆಂಟ್ ಆಗ್ತದೆ. ಯಾವ ಕಾರ್ನರಿಂದ, ದೇವಮೂಲಿಂದ ಎಂಟ್ರಿ ಆಗ್ತೀರಾ, ನೈಋತ್ಯದಿಂದ ಎಂಟ್ರಿ ಆಗ್ತೀರಾ. ಎಂಟ್ರಿ ಆಗಬೇಕಾದ್ರೆ ಏನಾದರೂ ಸ್ಲಮ್ ಇದೆಯಾ, ಅದಾದಮೇಲೆ ಭೂಮಿ ಯಾವ ಕಡೆ ಹೈಟ್ ಇದೆ, ಪಕ್ಕದಲ್ಲಿ ಏನಾದರೂ ಪಬ್ಲಿಕ್ ಸ್ಮಶಾನ ಇದೆಯಾ, ದೇವಸ್ಥಾನ ಇದೆಯಾ, ಚರ್ಚ್ ಇದೆಯಾ, ಮಸೀದಿ ಇದೆಯಾ, ಇದನ್ನೆಲ್ಲ ಗಮನಿಸಿ ನಾವು ಸೈಟ್ನ ತೊಗೊಬೇಕು. ಕಡಿಮೆ ರೇಟಿಗೆ ಸಿಗ್ತಾಯಿದೆ, ಸಿಟಿಗೆ ಹತ್ರ ಇದೆ, ಬಸ್ ಸ್ಟ್ಯಾಂಡ್ಗೆ ಹತ್ರ ಇದೆ, ಮೆಟ್ರೋ ಸ್ಟೇಷನ್ಗೆ ಹತ್ರ ಇದೆ ಅಂತ ಯಾವುದೇ ಕಾರಣಕ್ಕೂ ಸೈಟ್ಗಳನ್ನ ತೊಗೊಬೇಡಿ. ಈಗ ನಿಮಗೆ ಪ್ರಾಕ್ಟಿಕಲಾಗಿ ಯಾವ ರೋಡ್ ಫೇಸಿಂಗ್ ಬಂದರೆ ಅದರ ರಿಸಲ್ಟ್ ಏನಿರುತ್ತೆ, ನೆಗೆಟಿವ್ ಏನಿರುತ್ತೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಎಲ್ಲ ಸೈಟ್ಗಳದ್ದು ಪೂರ್ತಿ ವಿಡಿಯೋ ಇದರಲ್ಲಿ ತೋರಿಸಿದ್ದೀನಿ. ಇದು ಆದಮೇಲೆ ನಿಮ್ಮದು ಯಾವ ಸೈಟು ನನ್ನ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ನೀವೇನಾದರೂ ಮನೆ ಕಟ್ಕೊಂಡಿದ್ದೀರಾ, ಯಾವ ಕಾರ್ನರಲ್ಲಿ ಕಟ್ಕೊಂಡಿದ್ದೀರಾ, ಅದ್ರ ರಿಸಲ್ಟ್ ಯಾವ ರೀತಿ ಇದೆ. ಯಾಕೆಂದರೆ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನೀವು ಪಟ್ಟಿರೋಂಥ ಕಷ್ಟ ಇನ್ನೊಬ್ರು ಪಡೋದು ಬೇಡ. ಹಾಗಾಗಿ ನೀವು ಸೈಟ್ ಹೆಂಗೆ ಸೆಲೆಕ್ಟ್ ಮಾಡಿದ್ರಿ, ಯಾವ ಪರಿಸ್ಥಿತಿಯಲ್ಲಿ ಸೆಲೆಕ್ಟ್ ಮಾಡಿದ್ರಿ, ಈಗ ಏನಾಗ್ತಾಯಿದೆ, ಪಾಸಿಟಿವ್ ಇದೆಯಾ, ನೆಗೆಟಿವ್ ಇದೆಯಾ ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ಆದಮೇಲೆ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಯಾವುದಾದ್ರೂ ಒಂದು ಹೊಸ ಬಿಲ್ಡಿಂಗ್, ನಾನು ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋಂಥ ಬಿಲ್ಡಿಂಗ್ನ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ದೇನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫಸ್ಟ್ ಟೈಮ್ ನಮ್ಮ ವಿಡಿಯೋ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತಿ. ಪ್ರತಿಯೊಂದು ನಾವು ಮಾಡೋಂಥ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರ್ತಾ ಇರುತ್ತೆ. ನಿಮಗೂ ತುಂಬ ಅನುಕೂಲ ಆಗುತ್ತೆ. ನೀವಾಗಲಿ, ನಿಮ್ಮ ರಿಲೇಟಿವ್ ಆಗಲಿ, ಫ್ರೆಂಡ್ಸ್ ಆಗಲಿ, ಸೈಟ್ ತೊಗೊಬೇಕು ಅನ್ನೋರು, ಮನೆ ಕಟ್ಟಬೇಕು ಅನ್ನೋರಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಅವ್ರಿಗೆ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.